ಒಂದು ಹೆಣ್ಣಿಂದಲೇ ಎಲ್ಲವೂ ಕೂಡ ಆರಂಭ, ಹೆಣ್ಣಿಂದಲೇ ಅಂತ್ಯ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸಾಧಿಸಿದವರು, ಕಷ್ಟಪಟ್ಟು ಮೇಲೆ ಬಂದವರು, ಇಷ್ಟು ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಅವರು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ, ಸ್ವಲ್ಪ ಯೋಚನೆ ಮಾಡಬಹುದಿತ್ತೇನೋ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಸಹವಾಸ ದೋಷ ಸರಿ ಇರಲಿಲ್ಲ ಇತ್ತೀಚೆಗೆ ದರ್ಶನ್ ಅವ್ರನ್ನ ತಪ್ಪು ಮಾಡಿದಾಗ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಸರಿಪಡಿಸುವವರು ಸುತ್ತಮುತ್ತ ಇರಲಿಲ್ಲ. ಯಾರ್ದೋ ಮಾತು ಕೇಳಿಬಿಟ್ರು ದರ್ಶನ್, ಬಟ್ ಗುಡ್ ಹಾರ್ಟ್, ಅವ್ರಿಗಿರೋದು ಗುಡ್ ಹಾರ್ಟ್, ಗೋಲ್ಡನ್ ಹಾರ್ಟ್ ಅಂತ ಹೇಳ್ತಾರೆ. ಇವೆಲ್ಲ ಕೇಳಿದಾಗ ನಿಮಗೆ ಅದರಲ್ಲಿ ಡೌಟೇ ಇಲ್ಲ. ನಾನು ಆವಾಗಲೇ ಬಿಗಿನಿಂಗಲ್ಲೇ ಹೇಳಿದೆ, ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದಿರಯ್ಯ ಅಂತ. ಅಂದರೆ ಅವ್ರು ಮಾಡೋ ಕೆಲಸಕ್ಕೆಲ್ಲ ನಾವು ಬಹುಪರಾಕ್ ಅಂತ ಇದ್ದರೆ ಅವ್ರ ಬದಲಾವಣೆ ಕಾಣೋಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿದಾಗ ಒಬ್ಬ ಸ್ನೇಹಿತನಾಗೋ, ಒಬ್ಬ ಅವ್ರ ಹಿತೈಷಿಯಾಗೋ, ಒಬ್ಬ ಅಣ್ಣನಾಗೋ ಅವ್ರ ಜೊತೆಲಿದ್ದವರು ಅಣ್ಣ ಇದು ತಪ್ಪು ಮಾಡ್ತಾಯಿದ್ದೆ, ಈ ಥರ ಮಾಡೋದು ಬೇಡಣ ಅಂದಿದ್ರೆ ಅವ್ರು ತಿದ್ಕೊಳ್ಳೋ ಅವಕಾಶಗಳಿತ್ತು. ಬಟ್ ಅಲ್ಲಿದ್ದ ಅವ್ರ ಕೂಟ ಏನಿತ್ತು, ಇವ್ರು ಮಾಡಿದ್ದಕ್ಕೆಲ್ಲ ಸರಿ ಮಾಡಿದ್ದ ರೆಡಿ ರೈಟ್ ಅನ್ನೋರು ಇದ್ದಾಗ ಅವರು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿ ಇದು ಸಹಜ. ನೀವು ಹೇಳಿದಾಗ ಸಹವಾಸ ದೋಷ, ಖಂಡಿತ ಸಹವಾಸ ದೋಷ. ಮೊದಲು ದೊಡ್ಡವರು ಅದಕ್ಕೆ ಹೇಳೋದು ಸಹವಾಸ ದೋಷ, ಸಹವಾಸದಿಂದ ಒಬ್ಬ ಸನ್ಯಾಸಿ ಕೆಟ್ಟ ಅಂತಾರೆ. ಹಾಗೆ ಇವರು ದರ್ಶನ್ ಅವರು ಕೆಟ್ಟಿರ್ಬೋದು. ಬಟ್ ಅದರಲ್ಲಿ ಎರಡು ಮಾತಿಲ್ಲ, ಅವರು ಸದ್ಯಕ್ಕೆ ಆರೋಪಿ. ಈಗ ಕೆಲವು ಕಡೆ ಏನಾಗಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾಗಳು ಯಾರ್ದೋ ಫೋಟೋ ಹಾಕೋದು, ಅವ್ರ ಜೊತೆ ಮಾಡೋದು, ಸುಮ್ಮನೆ ಒಂದೆರಡು ಸೆಂಟೆನ್ಸ್ ಬರೆದು ಹಾಕ್ಬಿಡೋದು, ಅವರೇ ಹೇಳಿದ ಥರ ಬಿಂಬಿಸೋದು ತುಂಬ ನಡೀತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಅದಕ್ಕೆಲ್ಲ ಆದಷ್ಟು ಕಡಿವಾಣ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ಮತ್ತು ಕೆಲವರು ಏನೋ ಒಂದು ಪಬ್ಲಿಸಿಟಿ ತೊಗೊಳ್ಳೋದಕ್ಕೆ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾಗಲೇ ಅಪರಾಧಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ, ಬೇಕಂತ ಅವ್ರ ಪಬ್ಲಿಸಿಟಿಗೋಸ್ಕರ, ಸೆಲ್ಫ್ ಪಬ್ಲಿಸಿಟಿಗೆ. ಅಂತ ಹೇಳ್ಬಹುದಲ್ಲ ಸರ್ ನಿಮಗೆ? ಮೀಡಿಯಾದಲ್ಲಿ ಇದೆಯಲ್ಲ ಮೇಡಮ್, ಕೆಲವು ನೋಡೇ ಇರ್ತೀರಿ ಹೆಸರುಗಳು. ಸುಮ್ಮನೆ ನಾವು ಹೆಸರು ಹೇಳಿ ಕಾಂಟ್ರವರ್ಸಿ ಮಾಡ್ಕೋಬೇಕು, ಗೊತ್ತಿದೆ ಮೀಡಿಯಾದಲ್ಲಿ ಯಾರಿದ್ದಾರೆ ಅಂತ. ಸೊ ಅಂಥದ್ದೆಲ್ಲ ಅವ್ರ ಹೆಸರಲ್ಲಿ ಇವ್ರ ಹೆಸರನ್ನ ಬೆಳೆಸ್ಕೊಳ್ಳೋದು ಬೇಡ. ಅಂಥವರು ಅಷ್ಟು ಅವ್ರಿಗೆ ಇದಿದ್ದರೆ ಏನೋ ಸಾಧನೆ ಮಾಡಿ ತೋರಿಸ್ಲಿ. ಇನ್ಯಾರ್ದೋ ಹೆಸರಲ್ಲಿ ಅವ್ರೇನೋ ಕಷ್ಟದಲ್ಲಿದ್ದಾಗ ಅವ್ರ ಹೆಸರು ತೊಗೊಂಡ್ರೆ ನನ್ನ ಪಬ್ಲಿಸಿಟಿ ಬರುತ್ತೆ, ನನ್ನ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಬಂದು ಮೀಡಿಯಾದಲ್ಲಿ ಮಾತಾಡೋದು ಅವೆಲ್ಲ ತಪ್ಪದು. ನಾವು ನೋಡಿ ಇಷ್ಟು ದಿನ ಆದಮೇಲೆ ನಾನು ಸುಮಾರು ಮೀಡಿಯಾ ಮಾಡೋಕ್ಕೆ ಹೇಳಿದ್ರು, ಬಟ್ ನಾನು ಯಾಕೋ ಹಿಂಜರಿತಾ ಇದೆ ಮೀಡಿಯಾ ಮಾತಾಡೋದಕ್ಕೆ. ಬಟ್ ಈಗಿನ ಪರಿಸ್ಥಿತಿ ನೋಡಿದಾಗ ನನ್ನೆಲ್ಲರ ಮನಸ್ಸಲ್ಲಿ ಒಂದು ಮಾತು ಹೇಳಬೇಕು ಅನ್ನಿಸ್ತು, ಒಂದು ಮಾರಲ್ ಸಪೋರ್ಟು. ನಾನೇನು ಡೈಲಿ ಅವ್ರ ಮನೆಗೆ ಮೀಟ್ ಮಾಡ್ತಾ ಇರಲಿಲ್ಲ, ಅವ್ರನ್ನ ಡೈಲಿ ಮೀಟ್ ಮಾಡ್ತಾ ಇರಲಿಲ್ಲ, ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡ್ತಾಯಿದ್ವಿ. ನನಗೆ ಇವಾಗಲೂ ಎಲ್ಲೇ ಸಿಕ್ಕಿದ್ರು ಬಾಯಿ ತುಂಬ ಗಣೇಶ್ ಸರ್ ಅಂತಲೇ ಕರೀತಾರೆ ಹೊರತು ಬೇರೆ ಏನೂ ಕರೆಯಲ್ಲ. ಅವರು ಗಣೇಶ್ ಸರ್ ನಮ್ಮ ಇನ್ಸ್ಪೆಕ್ಟ್ರ್ ಅಂತಾರೆ ಹೊರತು ಅಷ್ಟು ಆತ್ಮೀಯತೆ ಮಾತಾಡ್ತಾರೆ. ಅಣ್ಣ ಅವರು ಶೂಟಿಂಗ್ ಟೈಮಲ್ಲಂತೂ ನಮಗೆ ಸ್ವಲ್ಪ ಪೇಮೆಂಟ್ ಪ್ರಾಬ್ಲಮ್ ಆಗಿತ್ತು. ಅಂಬರೀಷ್ ಅಣ್ಣ ಅವರು ಇಬ್ಬರು ನಿಂತು ಪ್ರೊಡ್ಯೂಸರ್ಗೆ ಹೇಳಿ ಫಸ್ಟ್ ಅವ್ರು ಪೇಮೆಂಟ್ ಕೊಡ್ರಿ, ಇಲ್ಲ ನಾನು ಬಣ್ಣನೇ ಹಚ್ಚಲ್ಲ ಅನ್ನೋ ಒಂದು ಮಾತು ಹೇಳಿದರು. ಅದು ನಾನು ಭಾಳ ಇಷ್ಟಪಡ್ತೀನಿ ಅವ್ರನ್ನ. ಮತ್ತು ಅದೇ ಸೇಮ್ ಅಣ್ಣ ಅವ್ರ ಶೂಟಿಂಗ್ ಟೈಮಲ್ಲಿ ಅಂಬರೀಷ್ ಅಣ್ಣ ಅವ್ರದ್ದು ನಂದು ಕಾಂಬಿನೇಷನ್ನು, ದರ್ಶನ್ ಅವ್ರದ್ದು ಇಂಟ್ರೊಡಕ್ಷನ್ ಶಾಟ್, ಅದು ಕನ್ನಂಬಾಡಿ ಕಟ್ಟೆನಲ್ಲಿ. ಆ ಟೈಮಲ್ಲಿ ಮಳೆ ಸೀನ್ ನಡೀತಾ ಇತ್ತು. ಅವರು ಹೃದಯ ವೈಶಾಲ್ಯಕ್ಕೆ ನಾನು ಹೇಳ್ತಾ ಇರೋದು. ಅಲ್ಲಿ ನಾನು ಆವಾಗ ಅಪ್ಕಮಿಂಗ್ ಆ್ಯಕ್ಟರ್ ನಾನು ಆವಾಗ. ಸೊ ನನಗೆ ಯಾರು ಅಸಿಸ್ಟೆಂಟ್ಗಳು ಇರಲಿಲ್ಲ, ನನ್ನ ಯಾರು ಗಮನಿಸೋರು ಇರಲಿಲ್ಲ. ಅಂಥ ಸಮಯದಲ್ಲಿ ಅಂಬರೀಷ್ ಅಣ್ಣ ಅವ್ರಿಗೆ ನಾನು ಮಳೆ ಬರುವ ಸೀನಲ್ಲಿ ಛತ್ರಿ ಹಿಡ್ಕೊಂಡಿರ್ತೀನಿ, ಶಾರ್ಟಲ್ಲಿ ಛತ್ರಿ ತೆಗಿಬೇಕು. ಸೊ ಆ ಟೈಮಲ್ಲಿ ನಾನು ನೆಂದೋಗ್ಬಿಟ್ಟೆ, ಅಂಬರೀಷ್ ಅಣ್ಣ ನೆಂದೋದ್ರು. ಸೊ ಶಾರ್ಟ್ ಕಟ್ಟಾಗಿದ ತಕ್ಷಣ ಓಂ ಪ್ರಕಾಶ್ ಅವರು ಡೈರೆಕ್ಟ್ರು, ಶಾರ್ಟ್ ಕಟ್ಟಾಗಿದ ತಕ್ಷಣ ಅಂಬರೀಷ್ ಅಣ್ಣ ಅವ್ರಿಗೆ ಒಂದಿಬ್ಬರು ಮೂರು ಅಸಿಸ್ಟೆಂಟ್ಗಳು ಟವಲ್ ಕೊಡೋದು, ಕಾಫಿ ಕೊಡೋದು, ಮತ್ತು ಹೀಟರ್ಸ್ ಹಿಡಿಯೋದು. ದರ್ಶನ್ ಅವ್ರಿಗೂ ಸೇಮ್ ಅದೇ ಥರ ಮಾಡ್ತಾರೆ. ಬಟ್ ನನಗೆ ಯಾರೂ ಇರಲಿಲ್ಲ ಅವಾಗ, ಸೈಡಲ್ಲಿ ನಿಂತಿದೆ. ಸೊ ಅಣ್ಣ ಅವರು ಅಂಬರೀಷ್ ಅಣ್ಣ ಅವರು ನೋಡಿ ಅಸಿಸ್ಟೆಂಟ್ಗಳು ಬೈದರು. ದರ್ಶನ್ ಅವರು ಅವ್ರ ಅಸಿಸ್ಟೆಂಟ್ಗೆ ಕಳಿಸಿ ನನಗೆ ಟವಲ್ ಕೊಟ್ಟು ಆ ಟೈಮಲ್ಲಿ ನನಗೆ ಆರೈಕೆ ಮಾಡಿದ್ರು. ಬಟ್ ಆ ಥರದ್ದೊಂದು ಉದಾತ್ತ ಗುಣ ಇದೆ ಅವರಲ್ಲಿ. ಬಟ್ ಕೆಲವರು 10 ರೂಪಾಯಿ ಕೊಟ್ಟರು ಮೀಡಿಯಾ ಮುಂದೆ ಕೊಟ್ಬಿಟ್ಟು ತೊಗೋತಾರಲ್ಲ ಫೋರ್ಸ್, ಆ ಥರದ್ದು ಮನುಷ್ಯ ದರ್ಶನ್ ಅವರಲ್ಲ. ಹೃದಯ ವೈಶಾಲ್ಯ ಇದೆ, ಅವರು ಯಜಮಾನ ಅನ್ನೋದಕ್ಕೆ ಅವರು ನಿಜವಾದ ಒಂದು ಗುಣಗಳಿದೆ. ಬಟ್ ಇದೊಂದು ಕಹಿ ಘಟನೆ ಅವರನ್ನು ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಬಹುಶಃ ನನಗನ್ನಿಸ್ದಾಗೆ ಅವರು ಆರೋಪಿನೇ ಆಗಿರ್ತಾರೆ ಹೊರತು ಅಪರಾಧಿ ಆಗಲ್ಲ ಅನ್ನೋ ಒಂದು ಭಾವನೆ ನನಗಿದೆ. ಯಾಕಂದರೆ ದರ್ಶನ್ ಅವ್ರ ಗುಣಗಳು ನೀವು ನೋಡಿದಾಗೆ ಕೆಲವೊಂದು ಸರಿ ಆ ಒಂದು ಸನ್ನಿವೇಶದಲ್ಲಿ ಏನೋ ಮಾತಾಡಿರ್ತಾರೆ ಅಷ್ಟೇ ಅವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.